ಎಂಇಎಸ್ ಪುಂಡರ ಹಾವಳಿ ಖಂಡಿಸಿ ಕೊಳ್ಳೇಗಾಲದಲ್ಲಿ ಕರ್ನಾಟಕ ರಾಜ್ಯ ಹುಲಿ ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕೊಳ್ಳೇಗಾಲ ಪಟ್ಟಣದಲ್ಲಿ ಎಂಇಎಸ್ ಪುಂಡರು ಬೆಳಗಾವಿ ಜಿಲ್ಲೆಯ ಬಾಳೆಕುಂಡ್ರಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನಿರ್ವಾಹಕ ಹಾಗೂ ಚಾಲಕನ ಮೇಲೆ ಹಲ್ಲೆ ಮಾಡಿರುವುದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ಹುಲಿ ಸೇನೆ ಹಾಗೂ ಕನ್ನಡ ಪರ ಸಂಘಟನೆಗಳು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ತಾಲೂಕು ಕಚೇರಿ ಡೆಪ್ಯೂಟಿ ತಹಸೀಲ್ದಾರ್ ಧನಂಜಯ್ಗೆ ಮನವಿ ಸಲ್ಲಿಸಿದ ನಂತರ ಮಾತನಾಡಿದ ಕರ್ನಾಟಕ ರಾಜ್ಯ ಹುಲಿ ಸೇನೆಯ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರಾದ ಎಚ್ ಅವಿನಾಶ್ ರವರು, ನಾವು ಕನ್ನಡಿಗರಾಗಿ ಎಂಇಎಸ್ ಪುಂಡರ ಹಾವಳಿ ಖಂಡಿಸುತ್ತೇವೆ. ಇದೇ ರೀತಿ ಮುಂದುವರೆದರೆ ನಾವು ಮಹಾರಾಷ್ಟ್ರದ ಹಳ್ಳಿ ನುಗ್ಗಿ ಕನ್ನಡಿಗರು ಏನು ಎಂಬುದನ್ನು ಮರಾಠಿಗರಿಗೆ ತೋರಿಸಬೇಕಾಗುತ್ತದೆ ಎಂದು ತಿಳಿಸಿದರು. ಅಧಿಕಾರಿಗಳು ಎಸ್ಪಿ ಆಗ್ಬೋದು, ಜಿಲ್ಲಾಧಿಕಾರಿಗಳಾಗ್ಬೋದು, ಆ ನಿರ್ವಾಹಕನ ಮೇಲೆ ಪೋಸ್ಕೋ ಕಾಯ್ದೆ ಸುಳ್ಳು ಪ್ರಕರಣವನ್ನು ದಾಖಲು ಮಾಡೋದು ಇಡೀ ಕರ್ನಾಟಕ ರಾಜ್ಯವೇ ಅವಮಾನ ಪಡ್ತಕ್ಕಂಥ ಒಂದು ಬೇಸರದ ಸಂಗತಿ. ಇದೇ ರೀತಿ ಎಂಇಎಸ್ ಪುಂಡರು ನೀವು ಇನ್ನು ಮುಂದೆ ಏನಾದ್ರು ಕನ್ಸಲ್ಲೂ ಕೂಡ ಕನ್ನಡದ ಮೇಲೆ, ಕನ್ನಡಿಗರ ಮೇಲೆ, ಕನ್ನಡ ನಾಡ ಮೇಲೆ ಏನಾದ್ರು ನೀವು ಅವಮಾನ ಮಾಡ್ಬೋದು ಅಂತ ಅನ್ಕೊಂಡ್ರೆ ಅದು ಖಂಡಿತ ಸುಳ್ಳಾಗುತ್ತೆ. ಹಲವಾರು ಕನ್ನಡ ಪರ ಹೋರಾಟ ಸಂಘಟನೆಗಳೇನಿದೆ ಅದ್ರ ಜೊತೆ ಕರ್ನಾಟಕ ರಾಜ್ಯ ಹುಲಿ ಸೇನೆಯೂ ಸೇರಿ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳು ಮತ್ತು ತಾಲೂಕುಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತಾ ನಿಮ್ಮ ಎಂಇಎಸ್ ಪುಂಡಾಟಿಕೆ ಏನಿದೆ ನಿಮ್ಮ ಅಟ್ಟಹಾಸನ ಮಟ್ಟ ಹಾಕೋದಂತೂ ಗ್ಯಾರಂಟಿ. ದಯಮಾಡಿ ಮುಂದಿನ ದಿನಗಳಲ್ಲಿ ಅಣ್ಣ ತಮ್ಮದಿರ ರೀತಿ ಮಹಾರಾಷ್ಟ್ರ ಆಗ್ಬೋದು, ಕರ್ನಾಟಕ ಆಗ್ಬೋದು, ತಮಿಳುನಾಡು ಯಾವುದೇ ಜಿಲ್ಲೆ ರಾಜ್ಯಗಳಾಗ್ಬೋದು, ನಾವೆಲ್ಲ ಭಾರತಾಂಬೆ ಮಕ್ಕಳು. ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಅಣ್ಣ ತಮ್ಮದಿರ ರೀತಿ ಬದುಕಂಗಿದ್ರೆ ಸಂತೋಷ. ಇಲ್ಲ ನಾವು ಇದೇ ರೀತಿ ನಾವು ಜಗಳನೇ ಆಡಬೇಕು, ಕನ್ನಡ ಕಂಡ್ರೆ ನಮ್ಗೆ ಆಗಲ್ಲ, ಮರಾಠಿಗರು ನಾವೇ ಮೇಲು ಅಂತಂದರೆ ಕನ್ನಡಿಗರು ನಿಮ್ಮನ್ನ ಧೂಳಿಪಟ ಮಾಡೋದಂತೂ ಗ್ಯಾರಂಟಿ. ಮುಂದಿನ ದಿನಗಳಲ್ಲಿ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ದಯಮಾಡಿ ಎಚ್ಚೆತ್ಕೊಂಡು ನಿಮ್ಮ ಮಹಾರಾಷ್ಟ್ರ ಸರ್ಕಾರಕ್ಕೂ ಕೂಡ ಎಂಇಎಸ್ ಪುಂಡರಿಗೂ ಕೂಡ ಕಡೆ ಎಚ್ಚರಿಕೆ, ಕಡೆ ಎಚ್ಚರಿಕೆ. ಬೆಳಗಾವಿಗೆ ಇಲ್ಲಿ ತನಕ ನಾವು ಬೆಳಗಾವಿ ಚಲೋ ಬೆಳಗಾವಿಗೆ ಬರೋದಲ್ಲ, ಮಹಾರಾಷ್ಟ್ರದ ನಿಮ್ಮ ಹಳ್ಳಿಗೂ ಮೂಲೆಗೂ ನುಗ್ಗಿ ನಿಮ್ಮನ್ನ ಮಟ್ಟ ಹಾಕಬೇಕಾಗುತ್ತೆ ಅಂತ ನಾವು ಕೇಳ್ತಾ ಇದ್ದೀವಿ. ನಾವು ಇಲ್ಲಿ ತನಕ ಸಂವಿಧಾನ ಮತ್ತು ಕಾನೂನು ಸುವ್ಯವಸ್ಥೆಗೆ ಗೌರವ ಕೊಟ್ಟು, ಮರ್ಯಾದೆ ಕೊಟ್ಟು, ತಲೆಬಾಗಿ ನಾವು ಶಾಂತಿ ರೂಪದಲ್ಲಿ ಪ್ರತಿಭಟನೆಗಳು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಕೂಡ ನಿಮ್ಮ ತರ ನಿಂತ್ಕೊಂಡ್ರೆ ದಯಮಾಡಿ ನಾವು ಮಹಾರಾಷ್ಟ್ರದ ಒಳಗಡೆಗೆ ನುಗ್ಗಿ ನಿಮ್ಮನ್ನೆಲ್ಲ ಧ್ವಂಸ ಮಾಡೋ ಮುಖಾಂತರ ನಾವು ಕನ್ನಡಕ್ಕೆ ಒಂದು ಹೆಮ್ಮೆ ತರಬೇಕಾಗುತ್ತೆ. ದಯಮಾಡಿ ನಿಮ್ಮ ಅಟ್ಟಹಾಸನ ಇಲ್ಲಿಗೆ ನಿಲ್ಲಿಸಿ ಮತ್ತು ಈ ಪುಂಡಾಟಿಕೆ ಏನಿದೆ ಪುಂಡರ ವಿರುದ್ಧ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ದಯಮಾಡಿ ಸೂಕ್ತ ಕ್ರಮ ಕೈಗೊಂಡು ಕನ್ನಡಿಗರಿಗೆ, ಕನ್ನಡ ನಾಡಿಗೆ, ಕನ್ನಡ ನಾಡು, ನುಡಿ, ಜಲಕ್ಕೆ ಯಾವುದೇ ಅಪಮಾನ ಆಗದೇ ಇರ್ತಕ್ಕಂಥ ಕಾಪಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.